ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ನೂತನ ಅಧ್ಯಕ್ಷರಾಗಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಹಾಗೂ ಉಪಾಧ್ಯಕ್ಷರಾಗಿ ಬಾಲಾಜಿ ಚವ್ಹಾಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಖಾನೆಯಲ್ಲಿ ನಿನ್ನೆ ನಡೆದ ಚುನಾವಣೆಯಲ್ಲಿ 2 ಸ್ಥಾನಗಳಿಗೆ ಒಬ್ಬರೊಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಆಯ್ಕೆ ಅವಿರೋಧವಾಗಿ ಜರುಗಿತು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯ್ಕೆ ಘೋಷಿಸುತ್ತಿದ್ದಂತೆ ನಾಗಮಾರ್ಪಳ್ಳಿ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ನಿರ್ದೇಶಕರು, ಕಾರ್ಖಾನೆಯ ಸದಸ್ಯರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಗೌರವಿಸಿದರು. ಕಾರ್ಖಾನೆಯ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಕಳೆದ 23 ವರ್ಷಗಳಿಂದ ಗುರುಪಾದಪ್ಪ ನಾಗಮಾರ್ಪಳ್ಳಿ ಹಾಗೂ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರು ಕಾರ್ಖಾನೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರ ಸಹಕಾರ ಹಾಗೂ ಸಂಯೋಗದೊಂದಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೇವೆ ಎಂದರು. ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದರಿಗೆ, ತಾಯಂದಿರಿಗೆ, ವಿಶೇಷವಾಗಿ ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆ ಷೇರ್ದಾರರಿಗೆ ಅವರೇನು ಭರವಸೆ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿಯವ್ರ ಮೇಲೆ, ಅಣ್ಣ ಉಮಾಕಾಂತ್ ನಾಗಮಾರ್ಪಳ್ಳಿಯವ್ರ ಮೇಲೆ ಇಕ್ಕಿದ್ರು. 23 ವರ್ಷದ ಹಿಂದೆ 18ನೇ ತಿಂಗಳಲ್ಲೇ ಅವರು ಮಾತು ಕೊಟ್ಟಿದ್ದರು, ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡಿದರು. ಸತತವಾಗಿ 23 ವರ್ಷದಿಂದ ನಡ್ಕೊಂಡು ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಆಶೀರ್ವಾದದಿಂದ, ಕಮಿಟಿ ಆಶೀರ್ವಾದದಿಂದ, ಸದಸ್ಯರ ಆಶೀರ್ವಾದದಿಂದ, ಆಡಳಿತ ಮಂಡಳಿ ಆಶೀರ್ವಾದದಿಂದ ನಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಈ ಮಾಧ್ಯಮ ಮೂಲಕ ಜಿಲ್ಲೆ ರೈತರಿಗೆ, ಷೇರುದಾರರಿಗೆ, ಪ್ರತಿಯೊಬ್ಬರ ಹಿರಿಯರಿಗೆ ನನ್ನ ಅನಂತ ಧನ್ಯವಾದಗಳು. ತಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಸಹಯೋಗದಿಂದ ಪ್ರತಿಯೊಬ್ಬರು ಸಹಕಾರ ಸಹಯೋಗವೂ ಬೇಕು. ಸಹಕಾರ ಅಂದರೆ ಎಲ್ಲರದ್ದು ಸಹಕಾರ ಬೇಕು. ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸವಾಲುಗಳಿವೆ, ಯಾವ ರೀತಿ ಎದುರಿಸ್ತೀರಾ ಅಂತ ನೆಕ್ಸ್ಟ್ ಇವೆಲ್ಲ ಸವಾಲುಗಳಲ್ಲಿ? ಕತ್ಲೆ ಆದಮೇಲೆ ಬೆಳಕಿದ್ದೇ ಇರುತ್ತೆ, ಮತ್ತು ಬೆಳಕಿಗೆ ಕಾಯ್ತಾ ಇರ್ತೀವಿ, ಕೆಲಸ ಮಾಡ್ತೀವಿ.